ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾಕ್ಕೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಸ್ ನಕ್ಷತ್ರ ಚಿಹ್ನೆ ಎಕ್ಸ್ಟೆಪ್ಸ್ ಈ ಒಂದು ಕೆಲಸವನ್ನು ಮಾತ್ರ ಜೀವನದಲ್ಲಿ ಮಾಡಬೇಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ಅತಿ ಮುಖ್ಯ ಮತ್ತು ಕುತೂಹಲಕಾರಿಯಾಗಿದೆ. ಆದ್ದರಿಂದ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಸ್ನೇಹಿತರೆ, ಪ್ರಣಯ ಅಥವಾ ಸಂಭೋಗ ಎನ್ನುವುದು ಜೀವ ಸಂಕುಲದ ಒಂದು ನೈಸರ್ಗಿಕ ಕ್ರಿಯೆ. ಆದರೆ ಮನುಷ್ಯನ ಜೀವನದಲ್ಲಿ ಇದಕ್ಕೆ ಒಂದು ಪವಿತ್ರತೆ, ಗೌಪ್ಯತೆ ಮತ್ತು ಭಾವನಾತ್ಮಕತೆ ಇದೆ. ಮನುಷ್ಯನು ಪ್ರೀತಿಯಿಂದ ಪ್ರಣಯವನ್ನು ಅನುಭವಿಸುತ್ತಾನೆ. ಅದರಲ್ಲೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವಿವಾಹ ಎನ್ನುವ ಪವಿತ್ರ ಬಂಧನದ ನಂತರವೇ ಸಂಭೋಗ ಮತ್ತು ಸಂಸಾರ ಜೀವನಕ್ಕೆ ಮಹತ್ವ ನೀಡಲಾಗಿದೆ. ಆದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಮತ್ತು ಅಶ್ಲೀಲ ವಿಡಿಯೋಗಳು ಪ್ರಣಯದ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆಗಳನ್ನು ನೀಡುತ್ತಿವೆ. ಅವುಗಳಲ್ಲಿ ತೋರಿಸುವುದೆಲ್ಲವೂ ನಿಜ ಜೀವನಕ್ಕೆ ಹೊಂದುವುದಿಲ್ಲ, ಅವು ಕೇವಲ ಕಲ್ಪನೆಗಳು ಮಾತ್ರ. ಬಹುತೇಕ ಜನರು ನಾವು ನೋಡಿದ ವಿಡಿಯೋದಲ್ಲಿರುವಂತೆ ಸಂಭೋಗ ಆಗಬೇಕು ಎಂದು ಭಾವಿಸುತ್ತಾರೆ. ಅದೇ ರೀತಿ ಆಗದಿದ್ದಾಗ ಸಂಗಾತಿಯನ್ನೇ ತಪ್ಪು ಹಿಡಿಯುತ್ತಾರೆ. ಪ್ರಣಯದ ಅರಿವು ಇಲ್ಲ ಎಂದು ಭಾವಿಸುತ್ತಾರೆ. ಇದು ತುಂಬಾ ಅಪಾಯಕಾರಿ ಮನಸ್ಥಿತಿ ಸ್ನೇಹಿತರೆ. ಇನ್ನೂ ಕೆಲವರು ತಪ್ಪು ತಂತ್ರಗಳು, ವಿಕೃತ ಆಲೋಚನೆಗಳು ಮತ್ತು ಕೆಲವೊಮ್ಮೆ ಹಿಂಸೆಯ ಮೂಲಕ ಸಂಭೋಗವನ್ನು ಪ್ರಯತ್ನಿಸುತ್ತಾರೆ. ಇದು ಅಪರಾಧ, ಇದು ಸಾಮಾಜಿಕವಾಗಿ ತಪ್ಪು. ನಾವು ಮೊದಲು ಅರಿಯಬೇಕಾದ ಸಂಗತಿ ಏನೆಂದರೆ, ನಾವು ಕಲ್ಪಿಸಿಕೊಂಡಿರುವ ಎಲ್ಲವೂ ಸತ್ಯವಲ್ಲ. ಎಲ್ಲರ ಪ್ರಣಯ ಜೀವನ ಒಂದೇ ರೀತಿ ಇರೋದಿಲ್ಲ. ಲೈಂಗಿಕತೆ ಎನ್ನುವುದು ಭಾವನೆ, ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ, ಗೌರವ ಮತ್ತು ಪ್ರೀತಿ. ಇನ್ನು ಸಂಭೋಗ ವಿಷಯದಲ್ಲಿ ಕೆಲವು ಟ್ರಿಕ್ಸ್ ಅಥವಾ ಟಿಪ್ಸ್ ಯಾವುದೇ ಹೆಚ್ಚುವರಿ ಸಂತೋಷ ಕೊಡೋದಿಲ್ಲ, ಬದಲಾಗಿ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ಸ್ನೇಹಿತರೆ, ನೀವು ಕೇಳಿರುವ, ನೋಡಿರುವ ತಪ್ಪು ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ಬಳಸಬೇಡಿ. ಸರಳತೆ, ಪ್ರೀತಿ ಮತ್ತು ಪರಸ್ಪರ ಗೌರವವೇ ಸುಖಕರವಾದ ಪ್ರಣಯ ಜೀವನದ ಗುಟ್ಟು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.